ನಮಸ್ಕಾರ ನನ್ನ ಆತ್ಮೀಯ ಸಹೃದಯ ಸ್ನೇಹಿತರೆ, ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಇವತ್ತಿನ ವಿಷಯ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರ ಅನುಭವ ಸುಮಾರು ಎಲ್ಲರ ಜೀವನದಲ್ಲಿ ಅಂದರೆ 70% ಜನರಿಗೆ ಆಗೇ ಆಗಿರುತ್ತೆ. ಅದೇ ತಂತ್ರ ಪ್ರಯೋಗ, ಅಂದರೆ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಮಾಟ ಮಂತ್ರದ ಪ್ರಯೋಗ. ಇದರ ಅನುಭವ ಆಗದೇ ಇದ್ದವರು ಇದನ್ನು ನಂಬೋದೇ ಇಲ್ಲ. ಕಾರಣ, ಆ ಕಷ್ಟ ಅನುಭವಿಸಿದ ಕಷ್ಟಜೀವಿಗಳಿಗೆ ಮಾತ್ರ ಗೊತ್ತು ಅದೇನು, ಆ ಸಮಸ್ಯೆ ಏನು ಅಂತ, ಆ ನರಕ ಸದೃಶ್ಯ ನೋವು ಯಾತನೆ ಎಂಥದ್ದು ಅಂತ. ತಂತ್ರ ಪ್ರಯೋಗವಾದಾಗ ಯಾವ ಪೂಜೆನೂ ಫಲ ಕೊಡೋದಿಲ್ಲ, ಯಾವ ದೇವರು ಸಹಾಯ ಮಾಡೋದಿಲ್ಲ. ಕಾರಣ, ದೇವತೆಗಳ, ಪಿತೃದೇವತೆಗಳ ಅಥವಾ ಮನುಷ್ಯರ ಬಾಯಿ ಕಟ್ಟಿದ ನಂತರವೇ ತಂತ್ರ ಪ್ರಯೋಗ ಮಾಡುವಂಥದ್ದು. ಆದ ಕಾರಣ ದೇವತೆಗಳು, ಪಿತೃದೇವತೆಗಳು ಯಾರೊಬ್ಬರೂ ನಿಮಗೆ ಸಹಾಯ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರನೇ ದೇವತೆಗಳ ಬಾಯಿ ಕಟ್ಟು ತೆಗೆಯೋದು ಬಹಳ ಮುಖ್ಯವಾಗಿರೋ ಪ್ರಕ್ರಿಯೆ. ಮನುಷ್ಯರ ಬಾಯಿ ಕಟ್ಟಿಸಿದ್ರೆ ದೇವರನ್ನ ಪೂಜೆ ಮಾಡಬೇಕು ಅನ್ನೋ ಶ್ರದ್ಧಾಭಕ್ತಿಗಳೇ ಹೊರಟು ಹೋಗುತ್ತೆ. ಯಾವಾಗಲೂ ಕೋಪ ತಾಪದಿಂದ ಇರ್ತಾರೆ. ಇಂಥವರು ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ. ದೇವತೆಗಳ ಬಗ್ಗೆ ನಂಬಿಕೆಯೇ ಕಳ್ಕೊಂಡು ಬಿಟ್ಟಿರ್ತಾರೆ. ಮೇಲಿಂದ ಮೇಲೆ ತೊಂದರೆ ಬರ್ತಾ ಇದ್ದರೆ ಬಿಸ್ನೆಸ್ ಮೇಲೆ, ನೀವು ಮಾಡೋ ಕೆಲಸ ಕಾರ್ಯಗಳ ಮೇಲೂ ಗಮನ ಇರೋದಿಲ್ಲ. ಒಂದು ರೀತಿ ಹುಚ್ಚರ ಹಾಗೆ ಆಗ್ಬಿಡ್ತಾರೆ. ಕೆಲವ್ರಿಗಂತೂ ಕೈ ಕಾಲುಗಳೇ ನಿಷ್ಕ್ರಿಯ ಆಗಿಬಿಡುತ್ತೆ. ಮಾರಣಕ್ರಿಯೆ ನಡೆದಿದ್ರಂತೂ ಪ್ರಾಣವೇ ಹೋಗ್ಬಿಡುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತಂದರೆ ನೀವು ಮಂತ್ರವಾದಿಗಳ ಮೊರೆ ಹೋಗ್ಬೋದು. ಆದರೆ ಮಂತ್ರವಾದಿಗಳ ಮೊರೆ ಹೋದರೆ ಅವರು ಲಕ್ಷಾಂತರ ರೂಪಾಯಿಗಳನ್ನು ಕಿತ್ಕೊಂಡು ತಂತ್ರ ಪ್ರಯೋಗವನ್ನು ನಿಷ್ಕ್ರಿಯ ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡಿಬಿಡ್ತಾರೆ. ಕೊನೆಗೆ ಹಣನೂ ಇಲ್ಲ, ಪರಿಹಾರವೂ ಇಲ್ಲದೆ ನೀವು ಮೋಸ ಹೋಗಿದ್ದು ಗೊತ್ತಾಗುತ್ತೆ. ನೋಡಿ, 100% ಮಂತ್ರವಾದಿಗಳಲ್ಲಿ 10% ಮಂತ್ರವಾದಿಗಳು ಮಾತ್ರ ನಿಮ್ಮನ್ನು ಕಷ್ಟಗಳಿಂದ ಹೊರತೆಗೆಯೋದಕ್ಕೆ ಸಾಮರ್ಥ್ಯ ಇರುವಂಥವ್ರು. ಆದರೆ ಆ 10% ಮಂತ್ರವಾದಿಗಳನ್ನು ಹುಡುಕೋದು ಬಹಳ ಕಷ್ಟ. ಅದಕ್ಕೋಸ್ಕರ ನಾವು ಹೇಳೋದೇನಪ್ಪ ಅಂತಂದರೆ, ನಿಮ್ಮ ಕಷ್ಟವನ್ನು ನೀವೇ ಬಗೆಹರಿಸ್ಕೊಳ್ಬೋದು, ನಿಮ್ಮ ಸಮಸ್ಯೆಗೆ ನೀವೇ ಉತ್ತರ ಕಂಡುಕೊಳ್ಬಹುದು. ಅದು ಹೇಗೆ ಅಂತಂದರೆ, ಮೊದಲು ನೀವು ಉಗ್ರ ದೇವತೆಗೆ ಅಥವಾ ಬಲಿ ಕೊಡೋ ದೇವತೆಗಳಿಗೆ ಹೋಗಿ ಅಮಾವಾಸ್ಯೆ ಅಥವಾ ಮಂಗಳವಾರಗಳಲ್ಲಿ ತಡೆ ಹೊಡೆಸ್ಕೊಳ್ಳಿ. ಇದೇ ರೀತಿ ನೀವು 3 ಸಲ ಮಾಡಿ. ಇದಕ್ಕೆ ಶ್ರದ್ಧಾ, ಭಕ್ತಿ, ನಂಬಿಕೆ, ಮಡಿ ಮೈಲಿಗೆ, ಅಂಟು ಮುಂಟುಗಳನ್ನೆಲ್ಲ ಬಹಳ ಸರಿಯಾಗಿ ಪಾಲಿಸಬೇಕು. ಒಬ್ಬೊಬ್ಬ ಮನುಷ್ಯರಿಗೂ ಅತಿ ಪ್ರಿಯವಾದ ದೇವತೆಗಳಿರ್ತಾರೆ. ಅಂದರೆ ಯಾವಾಗಲೂ ಕನಸಿನಲ್ಲಿ ಕಾಣಿಸುವಂತಹ ದೇವತೆ, ನಮಗೆ ಅವರಿಂದ ತುಂಬ ಸಹಾಯ ಆಗಿದೆ ಅನ್ನುವಂಥ ದೇವತೆಗಳು, ಆಗಾಗ ನಿಮಗೆ ಹೂವಿನ ಪ್ರಸಾದ ಕೊಡುವಂಥ ಅಥವಾ ಸೂಚನೆಗಳನ್ನು ಕೊಡುವಂಥ ದೇವತೆಗಳಿದ್ದರೆ ಅಂತಹ ದೇವತೆಗಳ ಬಾಯಿಕಟ್ಟನ್ನು ಬಿಡಿಸ್ಕೊಳ್ಬೇಕು. ಯಾಕೆಂದರೆ ಆ ದೇವತೆಗಳಿಗೂ ನಿಮಗೂ ಒಂದು ಅನಂತವಾದ ಆಕರ್ಷಣಾ ವ್ಯೂಹ ಇರುತ್ತೆ. ಆದರೆ ತಂತ್ರ ಪ್ರಯೋಗದಿಂದ ಅದರ ತಡೆಯಾಗಿರುತ್ತೆ ಅಷ್ಟೇ. ದೈವಾಕರ್ಷಣ ಕ್ಲಾಸ್ ಅಂದರೆ ದೇವರನ್ನ ಹೇಗೆ ಆಕರ್ಷಣೆ ಮಾಡಿಕೊಳ್ಬೇಕು ಅನ್ನೋ ವಿಶೇಷ ಕ್ಲಾಸನ್ನು ನಾವು ಆದಷ್ಟು ಬೇಗ ಶುರು ಮಾಡ್ತಾ ಇದ್ದೇವೆ. ಇದಕ್ಕೆ ಕನ್ನಡ ಮತ್ತು ತೆಲುಗು ಚೆನ್ನಾಗಿ ಮಾತನಾಡಬಲ್ಲ ಹೆಣ್ಣು ಮಕ್ಕಳು ಕೆಲಸಕ್ಕೆ ಬೇಕು. ಆಸಕ್ತರು ಇಲ್ಲಿ ಕಾಣಿಸುವಂತಹ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮೂಲಕ ನಮ್ಮನ್ನು ಸಂಪರ್ಕಿಸಿ. ಈಗ 4 ಕಾಲುಗಳಿರುವಂತಹ ಮರದ ಸ್ಟೂಲ್ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ಬೋರ್ಲ್ ಮಾಡಿ, ಕೆಂಪು ವಸ್ತ್ರವನ್ನು ಹಾಸಿ, ತಟ್ಟೆ ಮೇಲೆ ಅಕ್ಕಿಯನ್ನು ಹರಡಿ, ಅದರ ಮೇಲೆ ನಿಮ್ಮ ಪ್ರೀತಿಯ ದೇವತೆಗಳು ಯಾರಾದರೂ ಇದ್ದರೆ, ಅಂದರೆ ನಿಮ್ಮ ಪ್ರೀತಿಯ ದೇವತೆ ಶಿವಪ್ಪ ಆಗಿದ್ದರೆ ನೀವು ಶಿವ ಪಾರ್ವತಿಯರ ವಿಗ್ರಹ ಅಥವಾ ಫೋಟೋ ಇಡಬೇಕು. ನಿಮ್ಮ ಪ್ರೀತಿಯ ದೇವತೆ ಶ್ರೀಮನ್ನಾರಾಯಣ ಆಗಿದ್ದರೆ ಲಕ್ಷ್ಮೀನಾರಾಯಣರ ವಿಗ್ರಹ ಅಥವಾ ಫೋಟೋ ಇಡಬೇಕು. ಅಂದರೆ ದಂಪತಿಗಳಿರುವಂಥ ಫೋಟೋ ಅಥವಾ ವಿಗ್ರಹ ಇಡಬೇಕು. ಸ್ಟೂಲ್ನ 4 ಕಾಲುಗಳಿಗೆ 2 ಎಳೆಯ ಸಪ್ಪೆ ದಾರವನ್ನು ಸುತ್ತಿ, ಅಂದರೆ 1 ಸುತ್ತು ಸುತ್ತಿ 1 ಗಂಟು ಹಾಕಿ, ಅದಾದಮೇಲೆ 2ನೇ ಸುತ್ತು ಸುತ್ತಿ ಮತ್ತೆ ಇನ್ನೊಂದು ಗಂಟು ಹಾಕಿ, ಹೀಗೆ ಪ್ರತ್ಯೇಕವಾಗಿ 9 ಸುತ್ತು ಸುತ್ತಿ 9 ಗಂಟುಗಳನ್ನು ಬಿಡಿ ಬಿಡಿಯಾಗಿ ಹಾಕಬೇಕು. ಒಟ್ಟು ಬಿಡಿ ಬಿಡಿಯಾದ 9 ಸುತ್ತಿನ 9 ಗಂಟುಗಳು ಇರಬೇಕು. ಇದರ ಜೊತೆಗೆ 2 ಸೆಟ್ ನೈವೇದ್ಯ ಇಟ್ಕೊಳ್ಳಿ.
ಸ್ವೀಟ್ ಪಾನ್, ಲಡ್ಡು, 2 ಏಲಕ್ಕಿ, 2 ಜಾಕಾಯಿ, ಹಣ್ಣುಗಳು ಇವನ್ನೆಲ್ಲ ಇಟ್ಟು ಆವಾಹನೆ ಮಂತ್ರಗಳನ್ನು ಹೇಳ್ಕೊಳ್ಳಿ. ಆವಾಹನೆ ಮಂತ್ರಗಳು ಯಾವುದು ಅಂತ ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಈ ಚಾನಲ್ನ 60ನೇ ವಿಡಿಯೋನ ನೋಡಿ. ಚೆನ್ನಾಗಿ ವಿಜೃಂಭಣೆಯಿಂದ ಪೂಜೆ ಮಾಡಿ, ಅಷ್ಟೋತ್ತರಗಳನ್ನು ಹೇಳಿ ಅರ್ಚನೆ ಮಾಡಿ. ಅದಾದಮೇಲೆ ನೈವೇದ್ಯ ಮಾಡಿ, ಎದ್ದು ನಿಂತು ಪ್ರದಕ್ಷಿಣೆ ಹಾಕ್ತಾ ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದು ಎಳೆ ದಾರವನ್ನು ಕಟ್ ಮಾಡಬೇಕು. ಒಂದೊಂದೇ ದಾರವನ್ನು ದೇವರು ಅಲುಗಾಡದ ಹಾಗೆ ಕೈಯಿಂದಲೇ ಕಟ್ ಮಾಡಬೇಕು. ಆ ಬಂಧನದ ದಾರವನ್ನು ಕಟ್ ಮಾಡುವಾಗ ನಿಮ್ಮ ಭಾಷೆಯಲ್ಲೇ ನೀವು ಹೇಳ್ಕೊಳ್ಬೇಕು. ಏನಂತಂದರೆ, ದಯವಿಟ್ಟು ಈ ಬಂಧನದಿಂದ ಬಿಡಿಸ್ಕೊಂಡು ಬಂದು ನಮಗೆ ಸಹಾಯ ಮಾಡಿ, ನಮ್ಮನ್ನು ಕಷ್ಟದಿಂದ ಕಾಪಾಡಿ, ಉದ್ಧರಿಸಿ ಅಂತ ಹೇಳಿ ಶ್ರದ್ಧಾಭಕ್ತಿಯಿಂದ ದುಃಖದಿಂದ ಬೇಡ್ಕೋಬೇಕು. ನಮಗೆ ನೀವಲ್ಲದೆ ಬೇರೆ ಯಾರೂ ಸಹಾಯ ಮಾಡೋರಿಲ್ಲ, ದಯವಿಟ್ಟು ನಮಗೆ ಸಹಾಯ ಮಾಡಿ, ನಮ್ಮನ್ನು ಉದ್ಧರಿಸಿ ಅಂತ ಹೇಳಿ ನಿಮ್ಮ ದುಃಖ ಕಷ್ಟಗಳು ಏನೇ ಇದ್ದರೂ ಅದನ್ನು ದೇವ್ರ ಮುಂದೆ ಹೇಳಿಕೊಂಡು ಅರ್ತು ಬಿಡಿ. ದೇವರು ಮುಂದೆ ಇಟ್ಟ ಏಲಕ್ಕಿ, ಲವಂಗ, ಜಾಕಾಯಿಯನ್ನು ಮತ್ತು ಒಂದು ನಿಂಬೆಹಣ್ಣನ್ನು ತಗೊಂಡು ದೇವರಿಗೆ ನೀವಾಳಿಸಿ, ನಂತರ ನಿಮಗೆ ಮತ್ತು ಮನೆಯವರಿಗೆಲ್ಲ ನೀವಾಳಿಸಿ, ಮನೆಯ ಮುಖ್ಯ ಬಾಗಿಲಿಗೂ ನೀವಾಳಿಸಿ, ಕರ್ಪೂರ ಹಚ್ಚಿ ಹೊರಗೆ ಇಷ್ಟನ್ನು ಸುಟ್ಬಿಡಿ. ಅದಾದಮೇಲೆ ಕೈಕಾಲು ತೊಳ್ಕೊಂಡು ಒಳಗೆ ಬಂದು ಸ್ಟೂಲ್ ಒಳಗೆ ಇಟ್ಟಂತಹ ದೇವರನ್ನು ಹೊರಗೆ ತೆಗೆದು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡು ಮತ್ತೆ ಆವಾಹನೆ ಮಂತ್ರದ ಸಮೇತ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಬೇಕು. ಹನುಮಾನ್ ಫೋಟೋ ಅಥವಾ ವಿಗ್ರಹ ಇಟ್ಟಿದ್ರೆ ಮಾತ್ರ ಈಗ ನಾವು ನಿಮಗೋಸ್ಕರ ಹೇಳುವಂತಹ ಮಂತ್ರವನ್ನು 11 ಬಾರಿ ಹೇಳಿ ಅಥವಾ ಕೇಳಿಸಿಕೊಂಡು ಅರ್ಚನೆ ಮಾಡಿ. ಅಥವಾ ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಗೊತ್ತಿದ್ದರೆ ಅದನ್ನು ಬರ್ಕೊಂಡು ಓದಿ. ಹನುಮಾನ್ ಬಲವಾನ್ ಬಲವತೆ ಬಾಬಾ, ಹನುಮಾನ್ ವೀರ ಹನುಮಾನ್, ಆನ್ ಕರೋ कारज मेरी, हान करो सब पीड़ा मेरी, हान करो फिर इंद्र का कोटा, हान करो तो वज्र का कोटा, दुहाई मचेंद्रनाथ की, दुहाई गोरखनाथ की. हनुमान बलवान बलवते बाबा, हनुमान वीर हनुमान, आन करो कारज मेरी, हान करो सब पीड़ा मेरी, हान करो फिर इंद्र का कोटा, हान करो तो वज्र का कोटा, दुहाई मचेंद्रनाथ की, दुहाई गोरखनाथ की. हनुमान बलवान बलवते बाबा, हनुमान वीर हनुमान, आन करो कारज मेरी, हान करो सब पीड़ा मेरी, हान करो फिर इंद्र का कोटा, हान करो तो वज्र का कोटा, दुहाई मचेंद्रनाथ की, दुहाई गोरखनाथ की. हनुमान बलवान बलवते बाबा, हनुमान वीर हनुमान, आन करो कारज मेरी, हान करो सब पीड़ा मेरी, हान करो फिर इंद्र का कोटा, हान करो तो वज्र का कोटा, दुहाई मचेंद्रनाथ की, दुहाई गोरखनाथ की. हनुमान बलवान बलवते बाबा, हनुमान वीर हनुमान, आन करो कारज मेरी, हान करो सब पीड़ा मेरी, हान करो फिर इंद्र का कोटा, हान करो तो वज्र का कोटा, दुहाई मचेंद्रनाथ की, दुहाई गोरखनाथ की. हनुमान बलवान बलवते बाबा, हनुमान वीर हनुमान, आन करो कारज मेरी, हान करो सब पीड़ा मेरी, हान करो फिर इंद्र का कोटा, हान करो तो वज्र का कोटा, दुहाई मचेंद्रनाथ की, दुहाई गोरखनाथ की. हनुमान बलवान बलवते बाबा, हनुमान वीर हनुमान, आन करो कारज मेरी, हान करो सब पीड़ा मेरी, हान करो फिर इंद्र का कोटा, हान करो तो वज्र का कोटा, दुहाई मचेंद्रनाथ की, दुहाई गोरखनाथ की. हनुमान बलवान बलवते बाबा, हनुमान वीर हनुमान, आन करो कारज मेरी, हान करो सब पीड़ा मेरी, हान करो फिर इंद्र का कोटा, हान करो तो वज्र का कोटा, दुहाई मचेंद्रनाथ की, दुहाई गोरखनाथ की. हनुमान बलवान बलवते बाबा, हनुमान वीर हनुमान, आन करो कारज मेरी, हान करो सब पीड़ा मेरी, हान करो फिर इंद्र का कोटा, हान करो तो वज्र का कोटा, दुहाई मचेंद्रनाथ की, दुहाई गोरखनाथ की. हनुमान बलवान बलवते बाबा, हनुमान वीर हनुमान, आन करो कारज मेरी, हान करो सब पीड़ा मेरी, हान करो फिर इंद्र का कोटा, हान करो तो वज्र का कोटा, दुहाई मचेंद्रनाथ की, दुहाई गोरखनाथ की. हनुमान बलवान बलवते बाबा,
हनुमान वीर हनुमान, आन करो कारज मेरी, हान करो सब पीड़ा मेरी, हान करो फिर इंद्र का कोटा, हान करो तो वज्र का कोटा, ದುಹಾಯಿ ಮಚೇಂದ್ರನಾಥ್ ಕಿ, ದುಹಾಯಿ ಗೋರಖ್ನಾಥ್ ಕಿ ಅಂತ ಹೇಳಿ ನೈವೇದ್ಯ ತೋರಿಸಿ ಚೆನ್ನಾಗಿ ಪೂಜೆ ಮಾಡಿ. ಬೇರೆ ದೇವರ ಫೋಟೋ ಇಟ್ಟಿದ್ರೆ ಆಯಾ ದೇವರಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳ ಪಾರಾಯಣ ಮಾಡಿ. ಶ್ರೀರಾಮದೂತ ಹನುಮಾನ್ ಕಿ ಜೈ.